ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಶ್ರೀಮದ್ ಭಗವದ್ಗೀತಾ ದೈವಾಸುರ ಸಂಪತ್ ವಿಭಾಗ ಯೋಗ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಕೃಷ್ಣ ಅರ್ಜುನನಿಗೆ ದೈವಿ ಗುಣಗಳು ಏನು ಮತ್ತು ಅಸುರಿ ಗುಣಗಳು ಏನು ಅಂತ ಹೇಳಿ, ಅಂದರೆ ದೈವಿ ಗುಣಗಳು ಅಂತಂದರೆ ಒಳ್ಳೆತನ ಇರುವಂಥದ್ದು, ಅವರಲ್ಲಿ ಕೋಪ ಇರೋದಿಲ್ಲ, ಕಠೋರತೆ ಅನ್ನೋದಿರೋದಿಲ್ಲ, ಅಜ್ಞಾನ ಕೂಡ ಇರೋದಿಲ್ಲ, ಎಲ್ಲ ಒಳ್ಳೆಯ ಗುಣಗಳೇ ಇರುತ್ತೆ. ಬೇರೆಯವ್ರನ್ನ ನೋಡಿದಾಗ ಒಂದು ಸಾಫ್ಟ್ ಕಾರ್ನರ್ ಅಂತ ನಾವು ಹೇಳ್ತೀವಿ, ಮೃದುತ್ವ ಇರುತ್ತೆ ಅವರಲ್ಲಿ, ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಆಮೇಲೆ ಬೇರೆಯವರಿಗೆ ಎಷ್ಟಾಗುತ್ತೋ ಅಷ್ಟು ಅವರು ಸಹಾಯ ಮಾಡ್ತಾರೆ. ಅವರಲ್ಲಿ ದಂಭ, ಅಹಂಕಾರ ಇಂಥದ್ದು ಯಾವುದೂ ಇರೋದಿಲ್ಲ. ಇನ್ನು ಅಸುರಿ ಗುಣಗಳು ಅಂದರೆ ಇದಕ್ಕೆ ಜಸ್ಟ್ ಆಪೋಸಿಟ್ ಆಗಿರುವಂಥದ್ದು. ಅವ್ರು ಯಾವಾಗೂ ಕೋಪ ಮಾಡ್ಕೋತಾ ಇರ್ತಾರೆ, ಬೇರೆಯವರಿಗೆ ಹಿಂಸೆ ಕೊಡೋದು, ನೋವು ಕೊಡೋದು, ಬೇರೆಯವರನ್ನ ಬೈಯೋದು, ಈ ರೀತಿ ಬೇಕಾದಷ್ಟು ಕೆಟ್ಟ ಗುಣಗಳು ಅಂತ ನಾವು ಹೇಳ್ಬೋದು. ಬೇರೆಯವರಿಗೆ ತೊಂದರೆ ನೋವು ಕೊಡುವಂಥದ್ದೇ ಅವರ ಉದ್ದೇಶ ಆಗಿರುತ್ತೆ. ಅದೆಲ್ಲ ಅಸುರಿ ಸ್ವಭಾವ ಇರುವಂಥದ್ದು. ಮತ್ತು ನೀನು ಯಾಕೆ ಯೋಚನೆ ಮಾಡ್ತಾ ಇದೆಯಾ? ಯಾಕಂದರೆ ನಿನ್ನಲ್ಲಿ ಬರೀ ದೈವಿ ಗುಣಗಳೇ ಇರುವಂಥದ್ದು, ದೈವಿ ಸಂಪತ್ತನ್ನು ನೀನು ಪಡೆದಿದೆಯಾ, ಅದಕ್ಕೋಸ್ಕರ ನೀನು ಯೋಚನೆ ಮಾಡಬೇಡ ಅಂತಂದ್ಬಿಟ್ಟು ಭಗವಂತ ಹೇಳ್ತಾನೆ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಅರ್ಜುನ, ಈ ಲೋಕದಲ್ಲಿ ಮನುಷ್ಯ ಸಮುದಾಯ ಅನ್ನೋದು 2 ರೀತಿಯದ್ದು ಇದೆ ಅಂತ ಹೇಳ್ತಾ ಇದ್ದಾನೆ. ಏನು? ಒಂದು ದೈವಿ ಪ್ರಕೃತಿಯದ್ದು, ಇನ್ನೊಂದು ಅಸುರಿ ಪ್ರಕೃತಿಯದ್ದು. ಅದರಲ್ಲಿ ದೈವಿ ಪ್ರಕೃತಿಯವರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳಿದ್ದೀನಿ ಇಷ್ಟೊತ್ತೂ. ಈಗ ನೀನು ಅಸುರಿ ಪ್ರಕೃತಿಯ ಮನುಷ್ಯ ಸಮುದಾಯದ ಬಗ್ಗೆನೂ ಕೂಡ ವಿಸ್ತಾರವಾಗಿ ಹೇಳ್ತೀನಿ, ನನ್ನಿಂದ ಕೇಳಿ ನೀನು ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ. ಏನೆಲ್ಲ ಗುಣಗಳಿದ್ರೆ ಅಸುರಿ ಪ್ರಕೃತಿ ಅಂತ ಹೇಳ್ತಾರೆ, ಅದರ ಬಗ್ಗೆನೂ ನಾನು ಹೇಳ್ತೀನಿ, ಅದನ್ನು ಕೇಳ್ಕೊ. ಅಸುರ ಸ್ವಭಾವದ ಮನುಷ್ಯ ಪ್ರವೃತ್ತಿ ಮತ್ತು ನಿವೃತ್ತಿ ಎರಡನ್ನೂ ಕೂಡ ತಿಳ್ಕೊಂಡಿರೋದಿಲ್ಲ. ಅವರಲ್ಲಿ ಹೊರಗಡೆ ಮತ್ತು ಒಳಗಡೆ ಶುದ್ಧಿ ಎರಡೂ ಇರೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಪ್ರವೃತ್ತಿ ಅಂತಂದರೆ ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗ್ತಾ ಇರೋದು, ನಿವೃತ್ತಿ ಮಾರ್ಗ ಅಂತಂದರೆ ಒಂದೊಂದನ್ನೇ ಬಿಡ್ತಾ ಬರುವಂಥದ್ದು. ಈ ಎರಡೂ ವಿಚಾರದ ಬಗ್ಗೆನೂ ಕೂಡ ಅವರಿಗೆ ತಿಳುವಳಿಕೆ ಇಲ್ಲ, ಯಾವುದ್ರ ಬಗ್ಗೆನೂ ಅವರಿಗೆ ಜ್ಞಾನ ಇರೋದಿಲ್ಲ. ಅದಕ್ಕೆ ಅವರು ಹೊರಗಡೆಯಿಂದನೂ ಒಳಗಡೆಯಿಂದನೂ ಅವರು ಶುದ್ಧಿಯಾಗಿರೋದಿಲ್ಲ, ಶ್ರೇಷ್ಠ ಆಚರಣೆಗಳಿರೋದಿಲ್ಲ, ಮತ್ತು ನಿಜವನ್ನು ಹೇಳೋದಂತೂ ಅವರು ಹೇಳೋದೇ ಇಲ್ಲ, ನಿಜ ಅನ್ನೋದೇ ಇಲ್ಲ ಅವರಲ್ಲಿ. ಈ ಅಸುರಿ ಸ್ವಭಾವ ಮನುಷ್ಯರು ಹೇಳ್ತಾರೆ, ಜಗತ್ತು ಆಶ್ರಯರಹಿತ, ಅಂದರೆ ಯಾರನ್ನೂ ಆಶ್ರಯಿಸಬೇಕಾಗಿಲ್ಲ, ಸರ್ವತಾ ಅಸತ್ಯ ಅದು, ಅಂದರೆ ಅದು ಸತ್ಯನೇ ಅಲ್ಲ, ಮತ್ತು ಈಶ್ವರ ರಹಿತ, ಅಂದರೆ ಇಲ್ಲಿ ಪರಮಾತ್ಮ ಅನ್ನೋದು, ಭಗವಂತ ಅನ್ನೋದು ಏನು ನಾವು ಹೇಳ್ತೀವೋ ಅದು ಇಲ್ಲವೇ ಇಲ್ಲ. ಆಮೇಲೆ ತನ್ನಿಂದ ತಾನೇ ಕೇವಲ ಸ್ತ್ರೀ ಪುರುಷರ ಸಂಯೋಗದಿಂದ ಈ ಜಗತ್ತು ಉತ್ಪತ್ತಿಯಾಗಿದೆ, ಅದಕ್ಕೋಸ್ಕರ ಕೇವಲ ಭೋಗಕ್ಕೋಸ್ಕರನೇ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಅಂದರೆ ಯಾರು ದೈವಿ ಸಂಪತ್ತನ್ನು ಪಡೆದಿರ್ತಾರೋ ಅವ್ರು ಏನು ಯೋಚನೆ ಮಾಡ್ತಾರೋ ಅದಕ್ಕೆ ತದ್ವಿರುದ್ಧವಾಗಿ ಇವ್ರು ಇರ್ತಾರೆ. ನೋಡಿ, ಆಶ್ರಯನೇ ಇಲ್ಲದೆ ಇರುವಂಥದ್ದು ಈ ಜಗತ್ತು ಅಂತ ಹೇಳ್ತಾರೆ, ಆದರೆ ದೈವಿ ಸಂಪತ್ತಿರೋವಂಥವ್ರು ಭಗವಂತನ ಆಶ್ರಯದಲ್ಲೇ ಜಗತ್ತಿರೋದು ಅಂತ ಅವ್ರು ಯೋಚನೆ ಮಾಡ್ತಾರೆ. ಆಮೇಲೆ ದೈವಿ ಸಂಪತ್ತಿರೋರು ಬರೀ ಸತ್ಯವನ್ನೇ ಹಾಡಿದ್ರೆ ಇವರು ಅಸತ್ಯವನ್ನೇ ಮಾತಾಡ್ತಾರೆ. ಆಮೇಲೆ ದೈವಿ ಸಂಪತ್ತಿರೋರು ಈಶ್ವರನನ್ನು ಹಿಡ್ಕೊಂಡು ಅವನ ಸಹಿತ ಈ ಜಗತ್ತಿದೆ ಅಂತ ಅವ್ರು ಮಾತಾಡಿದ್ರೆ ಇವರು ಈಶ್ವರನ ರಹಿತ ಮಾತಾಡ್ತಾರೆ. ತನ್ನಿಂದ ತಾನೇ ಬರೀ ಕೇವಲ ಸ್ತ್ರೀ ಪುರುಷರ ಸಂಯೋಗ ಆಗುತ್ತಲ್ಲ, ಅದರಿಂದನೇ ಈ ಜಗತ್ತು ಉತ್ಪತ್ತಿಯಾಗಿದೆ, ಅದಕ್ಕೋಸ್ಕರನೇ ಈ ಜಗತ್ತಿರೋದು ಬರೀ ಭೋಗಕ್ಕೋಸ್ಕರ ಅಂತ ಹೇಳ್ತಾರೆ. ಇದನ್ನು ಬಿಟ್ಟು ಬೇರೆ ಏನಿದೆ? ಈ ಒಂದು ಮಿಥ್ಯಾ ಜ್ಞಾನವನ್ನು ಅವಲಂಬಿಸಿ ಯಾರು ಸ್ವಭಾವ ನಷ್ಟ ಆಗಿದೆಯೋ ಮತ್ತು ಯಾರ ಬುದ್ಧಿ ಮಂದವಾಗಿದೆಯೋ ಎಲ್ಲರಿಗೂ ಕೂಡ ಅಪಕಾರ ಮಾಡುವಂತಹ ಆ ಕ್ರೂರ ಕರ್ಮಿ ಮನುಷ್ಯ ಕೇವಲ ಜಗತ್ತಿನ ನಾಶಕ್ಕೋಸ್ಕರ ಅಂತಾನೆ ಉತ್ಪತ್ತಿ ಆಗ್ತಾರೆ. ಅಂದರೆ ಅವ್ರು ಬರೀ ನಾಶ ಮಾಡೋದಕ್ಕೆ ಇರೋದು, ಅವ್ರಿಗೆ ಯಾವುದು ಒಳ್ಳೆ ಗುಣಗಳೇ ಇರೋದಿಲ್ಲ. ನೋಡಿ, ಅವ್ರು ಆ ರೀತಿ ಯೋಚನೆ ಮಾಡೋದಕ್ಕೂ ಅವರಿಗೆ ಸಾಧ್ಯ ಇಲ್ಲ, ಆ ರೀತಿ ಅವ್ರ ಮನಸ್ಥಿತಿ ಇರುತ್ತೆ. ಆ ದಂಭ,
ಮಾನ ಮತ್ತು ಮದದಿಂದ ಯುಕ್ತನಾದಂತಹ ಮನುಷ್ಯ ಯಾವ ರೀತಿಯಿಂದನೂ ಕೂಡ ಪೂರ್ತಿ ಆಗದೇ ಇರುವಂತಹ ಕಾಮನೆಗಳ ಆಶ್ರಯವನ್ನು ಪಡ್ಕೊಳ್ತಾನೆ. ಆ ಕಾಮನೆಗಳ ಆಶ್ರಯವನ್ನು ಪಡ್ಕೊಂಡು ಅಜ್ಞಾನದಿಂದ ಮಿಥ್ಯಾ ಸಿದ್ಧಾಂತಗಳನ್ನೆಲ್ಲ ಗ್ರಹಿಸ್ಕೊಂಡು ಮತ್ತು ಭ್ರಷ್ಟ ಆಚರಣೆಗಳನ್ನೆಲ್ಲ ಧರಿಸ್ಕೊಂಡು ಜಗತ್ತಿನಲ್ಲಿ ವಿಚರಿಸ್ತಾ ಇರ್ತಾರಂಥವ್ರು. ಮತ್ತು ಅವರು ಮೃತ್ಯು ಪರ್ಯಂತ, ಅಂದರೆ ಎಲ್ಲಿವರೆಗೂ ಅವರು ಬದುಕಿರ್ತಾರೋ ಅಲ್ಲಿವರೆಗೂ ಕೂಡ ಬೇಕಾದಷ್ಟು ಚಿಂತೆಗಳ ಆಶ್ರಯವನ್ನು ಪಡೆಯುವಂಥ ವಿಷಯ ಭೋಗಗಳನ್ನು ಭೋಗಿಸುವಲ್ಲಿ ತತ್ಪರರಾಗಿರುವಂಥವರು ಇಷ್ಟೇ ಆನಂದ ಈ ರೀತಿ ತಿಳ್ಕೊಂಡಿರೋರಾಗಿರ್ತಾರೆ. ಅಂದರೆ ಏನು, ಈ ಜಗತ್ತಲ್ಲಿ ಏನು ಭೋಗಿಸೋದಕ್ಕೆ ಸಿಗುತ್ತೋ ಅದೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕಿಂತ ಉನ್ನತ ಮಟ್ಟದ್ದು ಏನೂ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ನಾನು, ನಂದು ಅನ್ನುವಂಥ ಅಹಂಕಾರ, ಮದ ಇದೆಲ್ಲ ಇರೋದರಿಂದ ಮತ್ತು ಕಾಮನೆಗಳು ಅವರಲ್ಲಿ ಹೆಚ್ಚಾಗಿರೋದ್ರಿಂದ ಈ ಜಗತ್ತಲ್ಲಿ ಅವರು ಅದನ್ನು ಧರಿಸ್ಕೊಂಡು ವಿಚರಿಸ್ತಾ ಇರ್ತಾರೆ. ಬೇಕಾದಷ್ಟು ಚಿಂತೆಗಳ ಆಶ್ರಯವನ್ನು ಪಡ್ಕೊಂಡಿರ್ತಾರೆ. ವಿಷಯ ಭೋಗಗಳನ್ನು ಭೋಗಿಸೋದ್ರಲ್ಲೇ ಅವರು ಯಾವಾಗಲೂ ಇರ್ತಾರೆ. ಆ ಭೋಗಗಳನ್ನು ಭೋಗಿಸ್ತಾ ಅದರಲ್ಲಿ ಏನೋ ಒಂದು ಸಿಗುತ್ತಲ್ಲ ಅದನ್ನೇ ಅವರು ಆನಂದ ಅಂತ ತಿಳ್ಕೊಂಡು ಅವರು ಜೀವಿಸ್ತಾ ಇರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.